ಏನು ಡಿ ಕೆ ಶಿವಕುಮಾರ್ ಸಿಎಂ ಚರ್ಚೆ. ಜೈನ ಮುನಿಗಳು ಸಹ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕೇನು ಅಂತ ನೋಡೋದಾದ್ರೆ, ಎಸ್ ಡಿಕೆಶಿ ಸಿಎಂ ಆಗಬೇಕು ಎಂಬ ಕೂಗು ಮತ್ತೆ ಕೇಳಿ ಬಂದಿದೆ. ಪಾರ್ಶ್ವನಾಥರ ಮಹೋತ್ಸವದಲ್ಲಿ ಡಿಕೆಶಿ ಹೆಬ್ಬಯಕೆಗೆ ಜೈನ ಆಚಾರ್ಯರು ನೀರೆರೆದಿದ್ದಾರೆ. ಹುಬ್ಬಳ್ಳಿಯ ವರೂರು ನವಗ್ರಹ ಕ್ಷೇತ್ರದಲ್ಲಿ ಪಾರ್ಶ್ವನಾಥರ ಮಹಾಮಸ್ತಾಭಿಷೇಕ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮದಲ್ಲಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಇದೇ ವೇಳೆ ವರೂರ ಕ್ಷೇತ್ರದ ಆಚಾರ್ಯ ಗುಣಧರ ನಂದಿ ಮಹಾರಾಜರು, ಆಚಾರ್ಯ ಗುರುದೇವ ಕುಂತುಸಾಗರ ಸೇರಿ ವೇದಿಕೆ ಮೇಲಿದ್ದ ಎಲ್ಲ ಆಚಾರ್ಯರು ಕೈ ಎತ್ತಿ ನೀವೇ ಮುಂದಿನ ಸಿಎಂ ಆಗಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಒಂದು ಹಂತಕ್ಕೆ ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ತಮ್ಮ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಅದು ಇವರಿಗೆ ಬಿಟ್ಟಿರುವ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿ ಕೂಡ ಹೇಳಿದರು. ಆಗ ನಾನು ಅವ್ರಿಗೆ ಹೇಳಿದೆ, ನೀವೀಗೆ ಹೇಳಿದಾಗಲೆಲ್ಲ ಅನೇಕರು ನಮಗೆ ಏಟು ಹೊಡಿತಾರೆ, ಆ ವಿಚಾರವನ್ನು ಚರ್ಚೆ ಮಾಡೋದು ಬೇಡ. ಜೈನ ಗುರುಗಳು ಆಶೀರ್ವಾದ ಮಾಡಿದಾಗ ನಾವು ಏನು ಹೇಳೋಕ್ಕಾಗತ್ತೆ, ನಮಗೆ ಪಕ್ಷ ಮುಖ್ಯ, ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಆಶೀರ್ವಾದ ಮಾಡೋಣ, ಆಶೀರ್ವಾದ ಬೇಕಾಗಿರೋದು ಹೈಕಮಾಂಡ್ದು, ಸ್ವಾಮಿಗಳದಲ್ಲ, ಬೆಂಬಲಿಗರದಲ್ಲ ಅನ್ನೋ ದಾಟಿಗೆ ಡಿ ಕೆ ಶಿವಕುಮಾರ್ ಬಂದಂಗೆ ಕಾಣ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ, ಯಾರು ತುಟಿಕ್ ಪಿಟಿಕ್ ಅನ್ಬೇಡಿ ಸಿಎಂ ಮತ್ತು ಅಧ್ಯಕ್ಷಗಿರಿ ಬಗ್ಗೆ ಅಂತ. ಹಾಗಾಗಿ KPC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರೇ, ಸ್ವಾಮಿಗಳು ನಿಮ್ಮ ಖುಷಿಗೆ ನೀವೇನಾರು ಹೇಳ್ಕೊಳ್ಳಿ, ನೀವು ಹೇಳ್ದಾಗೆಲ್ಲ ಬಂದು ನಮ್ಗೆ ಹೊಡಿತಾರೆ ನಮ್ಮ ಪಾರ್ಟಿಲಿ, ಅಂದರೆ ಲೈಕ್ ಟಾರ್ಗೆಟ್ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅನ್ನೋ ದಾಟಿ ಹೇಳಿಕೆನ ಕೊಟ್ಟಿದ್ದಾರೆ. ಹೈಕಮಾಂಡ್ ಇದೆ ಅಂತ ಹೇಳ್ತಾರೆ, ನೋಡ್ಬೇಕು ಹೈಕಮಾಂಡ್ ಏನು ಮಾಡುತ್ತೆ ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.